ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆಯ ಕುರಿತು ಮಾಡಿರುವ ಉಪನ್ಯಾಸ ಮಾಲಿಕೆಯಲ್ಲಿ ಆತ್ಮಜ್ಞಾನದ ಉಪಸಂಹಾರ ಎಂಬ 10ನೆಯ ಉಪನ್ಯಾಸಕ್ಕೆ ಸ್ವಾಗತ. ಆತ್ಮನು ಪರಮಾರ್ಥ ಸತ್ಯನು, ಯಾವ ವಿಕಾರಗಳು ಇಲ್ಲದವನು ಎಂದು ಭಗವಂತನು ಹೇಳುವುದಕ್ಕೆ ಹೊರಟಿರುತ್ತಾನೆ. ಆತ್ಮನು ಕರ್ಮವನ್ನು ಮಾಡುವವನು, ಅದರ ಫಲವನ್ನು ಅನುಭವಿಸುವವನು ಎಂಬುದೇ ಬಹಳ ಜನರ ನಂಬಿಕೆ. ಕರ್ತೃವಾಗಿ ಭೋಕ್ತೃವಾಗಿ ಸಂಸಾರದ ಕೋಟಲೆಗೆ ಸಿಕ್ಕಿ ನರಳುತ್ತಿರುವುದೇ ನಮ್ಮಗಳ ಸ್ವಭಾವವೆಂದು ಅವರು ಎಣಿಸುವರು. ಈ ಸುಖವು ಬರುವುದಕ್ಕೆ, ಅಂದರೆ ಯಾವುದೇ ಸುಖವನ್ನು ಹೊಂದುವುದಕ್ಕೆ ಏನು ಮಾಡಲಿ? ಈ ದುಃಖವು ತೊಲಗುವುದಕ್ಕೆ ಏನು ಮಾಡಲಿ? ನನ್ನ ಹಗೆಗೆ, ಅಂದರೆ ನನ್ನ ಶತ್ರುವಿಗೆ ಇಂಥ ಸುಖವು ದಕ್ಕಿ ಬಿಡುವುದಲ್ಲ. ಅದನ್ನು ತಪ್ಪಿಸುವುದಕ್ಕೆ ಏನು ಮಾಡಲಿ? ಅವನನ್ನು ಹೇಗಾದರೂ ತೀರಿಸಿ ಬಿಡಬೇಕಲ್ಲ, ಅದಕ್ಕೇನು ಮಾಡಲಿ? ಈ ಬಗೆಯ ಚಿಂತೆಯನ್ನು ಸತತವಾಗಿ ಹತ್ತಿಸಿಕೊಂಡು ಬೇಗುದಿಗೊಳ್ಳುತ್ತಿರುವುದೇ ಸಾಮಾನ್ಯರ ಸ್ವಭಾವವು. ಅವರ ಈ ಭಾವನೆಯು ಪರಮಾರ್ಥ ಜ್ಞಾನ ಇಲ್ಲದ್ದರಿಂದ ಬಂದದ್ದು. ಅರ್ಜುನನು, ನಾನು ಇವರನ್ನೆಲ್ಲ ಕೊಲ್ಲುವೆನು, ಇವರೆಲ್ಲ ನನ್ನಿಂದ ಹತರಾಗುವರು, ಈ ಕಾರ್ಯದಿಂದ ಇವರಿಗೆ ದುಃಖ ಉಂಟಾಗುವುದು ಹಾಗೂ ನನಗೆ ಪಾಪ ಉಂಟಾಗುವುದು ಎಂದು ಬಗೆಯುವುದಕ್ಕೆ ಈ ರೀತಿಯ ಅಜ್ಞಾನವೇ ಕಾರಣವು. ಆದ್ದರಿಂದಲೇ ಭಗವಂತನು, ಎಲೈ ಅರ್ಜುನನೇ, ಯಾವನು ಇವನು ಕೊಲ್ಲುವವನೆಂದು ಬಗೆಯುವನೋ, ಯಾವನು ಇವನು ಕೊಲ್ಲಿಸಿಕೊಳ್ಳುವವನೆಂದು ಬಗೆಯುವನೋ, ಅವರಿಬ್ಬರು ನಿಜವನ್ನು ಅರಿಯರು. ಏಕೆಂದರೆ ಈ ಆತ್ಮನು ಕೊಲ್ಲುವವನೂ ಅಲ್ಲ, ಕೊಲ್ಲಿಸಿಕೊಳ್ಳುವವನು ಅಲ್ಲ ಎಂದು ಅಪ್ಪಣೆ ಕೊಡಿಸಿರುತ್ತಾನೆ. ಆತ್ಮನು ಒಬ್ಬನೇ. ಅವನು ಅವಿನಾಶಿ, ನಿತ್ಯನು, ಅಜನು, ಅವ್ಯಯನು ಎಂದು ಯಾವನು ಅರಿತುಕೊಳ್ಳುವನೋ ಅವನು ಹೇಗೆ ತಾನೇ ಯಾರನ್ನಾದರೂ ಕೊಂದಾನು ಅಥವಾ ಕೊಲ್ಲಿಸಿಯಾನು. ಆತ್ಮನ ನಿಜವನ್ನು ತಿಳಿಯುವವನು ಆತ್ಮನೇ ಆಗಿಬಿಡುವುದರಿಂದ ಅವನಿಗೆ ತನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಇಲ್ಲವೆಂದು, ತಾನು ಯಾವ ಕರ್ಮವನ್ನು ಮಾಡುವವನಲ್ಲ, ಯಾವ ಕರ್ಮದ ಫಲವನ್ನು ಅನುಭವಿಸುವವನಲ್ಲ ಎಂದು ಮನಗಂಡು ಬಿಟ್ಟಿರುವುದರಿಂದ ಆತ್ಮಸ್ವರೂಪನಾದ ಆತನು ಯಾವ ಕ್ರಿಯೆಯನ್ನು ಪರಮಾರ್ಥವಾಗಿ ಮಾಡುವುದೇ ಇಲ್ಲ. ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತನು, ಅವನಲ್ಲಿ ಯಾವುದೊಂದು ವಿಕಾರವೂ ಇಲ್ಲ ಎಂಬುದೇ ಜ್ಞಾನಿಯ ನಿಶ್ಚಯವು. ಒಬ್ಬ ಮನುಷ್ಯನು ಹರಿದ ಹಳೆಯ ಬಟ್ಟೆಗಳನ್ನು ಬಿಟ್ಟು ಬೇರೆಯ ಹೊಸ ಬಟ್ಟೆಗಳನ್ನು ಹಾಕಿಕೊಂಡರೆ ಆ ಮನುಷ್ಯನೇ ಮಾರ್ಪಟ್ಟನೆಂದು ನಾವು ತಿಳಿದುಕೊಳ್ಳುವುದಿಲ್ಲ. ಹಾಗೆಯೇ ಮನುಷ್ಯನಿಗೆ ಎಷ್ಟು ಶರೀರಗಳು ಬಂದು ಹೋದರೂ ಆತ್ಮನು ಬೇರೆಯಾಗುವುದಿಲ್ಲ. ಅವನಲ್ಲಿ ಯಾವ ಮಾರ್ಪಾಡು ಆಗುವುದಿಲ್ಲ. ಆತ್ಮನು ಹಳೆಯ ಬಟ್ಟೆಗಳಂತೆ ಶರೀರಗಳನ್ನು ಬಿಟ್ಟು ಹೊಸ ಶರೀರಗಳನ್ನು ಧರಿಸುತ್ತಿರುತ್ತಾನೆ ಎಂದು ಭಗವಂತನು ಹೇಳಿರುವ ಉಪಮಾನದಲ್ಲಿ ವಿವಕ್ಷಿತಾಂಶವು ಯಾವುದು? ಇದನ್ನು ನಾವು ಸ್ವಲ್ಪ ಲಕ್ಷ್ಯವಿಟ್ಟು ತಿಳಿದುಕೊಳ್ಳುವುದು ಅವಶ್ಯವಾಗಿರುತ್ತದೆ. ಏಕೆಂದರೆ ಆತ್ಮನು ಶರೀರಗಳನ್ನು ಧರಿಸುತ್ತಲೂ ಬಿಡುತ್ತಲೂ ಇರುವನೆಂಬ ಜನ್ಮಾಂತರವಾದವನ್ನು ಸಮರ್ಥಿಸುವುದಕ್ಕೆ ಈ ಶ್ಲೋಕವು ಬಂದಿದೆ ಎಂದು ಕೆಲವರು ತಪ್ಪಾಗಿ ತಿಳಿದುಕೊಳ್ಳುವ ಸಂಭವವಿರುತ್ತದೆ. ಜನ್ಮಾಂತರವಾದವು ವೇದ ಸಮ್ಮತವೇ ಆಗಿರುತ್ತದೆ. ಅದರಿಂದ ಶರೀರವೇ ಆತ್ಮನೆಂಬ ಬುದ್ಧಿಯು ಹೋಗಿ ಧರ್ಮದಲ್ಲಿ ಆಸಕ್ತಿಯು, ಅಧರ್ಮದಲ್ಲಿ ಹೇಯತ್ವ ಬುದ್ಧಿಯು ಉಂಟಾಗುತ್ತದೆ. ಆದ್ದರಿಂದ
ಕರ್ಮಕಾಂಡದಲ್ಲಿ ಶರೀರಕ್ಕಿಂತಲೂ ಭಿನ್ನನಾದ ಕರ್ಮಫಲ ಭೋಕ್ತನೊಬ್ಬನು ಇರುವನೆಂದು ಸಮರ್ಥಿಸುವ ವಾಕ್ಯಗಳಿಗೆ ಪ್ರಯೋಜನ ಇಲ್ಲದೇ ಇಲ್ಲ. ಆದರೆ ಈಗ ನಾವು ವಿಚಾರಿಸುತ್ತಿರುವ ಪ್ರಕರಣವು ಕರ್ಮದ್ದಲ್ಲ. ಏಕೆಂದರೆ ಆತ್ಮನು ಕರ್ತನಲ್ಲ, ಭೋಕ್ತೃವಲ್ಲ ಎಂದು ತಿಳಿಸುವುದಕ್ಕಾಗಿ ಬಂದ ಪ್ರಕರಣವಿದು. ಆದ್ದರಿಂದ ಇಲ್ಲಿ ಶರೀರಾದಿಗಳು ನಿಜವೆಂದಾಗಲಿ, ಅವುಗಳನ್ನು ಒಂದೊಂದಾಗಿ ಆತ್ಮನು ಪರಮಾರ್ಥವಾಗಿಯೂ ಬಿಡುತ್ತಲೂ ಹೊಸದನ್ನು ತೆಗೆದುಕೊಳ್ಳುತ್ತಲೂ ಹೋಗುತ್ತಿರುವನು ಎಂದಾಗಲಿ ತಿಳಿಸುವುದರಲ್ಲಿ ತಾತ್ಪರ್ಯವಿರುವುದಿಲ್ಲ. ಶರೀರಾದಿಗಳು ಇರುವಿಕೆಯೇ ಅಸತ್ತೆಂದು, ಅವುಗಳು ಜ್ಞಾನದಿಂದ ಅಂತವುಳ್ಳವುಗಳಾಗುವವೆಂದು ಹಿಂದೆಯೂ ಹೇಳಿಯೇ ಇರುತ್ತದೆ. ಆದ್ದರಿಂದ ಮನುಷ್ಯನು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಹೊಸ ಶರೀರಗಳನ್ನು ಧರಿಸುತ್ತಿರುವನು ಎಂಬ ವಾಕ್ಯಕ್ಕೆ ಯಥಾಶ್ರುತವಾಗಿ ಅಕ್ಷರಾರ್ಥವನ್ನು ಕಲ್ಪಿಸುವುದಕ್ಕೆ ಬರುವುದಿಲ್ಲ. ಬಟ್ಟೆಗಳನ್ನು ಬದಲಾಯಿಸಿದ ಮಾತ್ರದಿಂದ ಮನುಷ್ಯನು ಹೇಗೆ ಬದಲಾಯಿಸದೆ, ಅಂದರೆ ಹೊರಗಿನ ಬಟ್ಟೆಗಳನ್ನು ಬದಲಾಯಿಸಿದ ಮಾತ್ರದಿಂದಲೇ ಮನುಷ್ಯನು ಸ್ವತಃ ತಾನು ಹೇಗೆ ಬದಲಾಯಿಸದೆ ಮೊದಲಿನ ಹಾಗೆಯೇ ತಾನೇ ಇರುವನೋ, ತಾನೇ ಆಗಿರುವನೋ, ಅದರಂತೆ ಶರೀರಗಳು ಬದಲಾಯಿಸಿದ ಮಾತ್ರದಿಂದ ಆತ್ಮನು ಯಾವ ವಿಕಾರವನ್ನು ಹೊಂದದೆ ಮೊದಲಿನ ಸ್ವರೂಪದಿಂದಲೇ ಇರುತ್ತಿರುವನು ಎಂದು ಹೇಳುವುದರಲ್ಲಿ ಬಟ್ಟೆಯ ದೃಷ್ಟಾಂತಕ್ಕೆ ಸ್ವಾರಸ್ಯವನ್ನು ಕಲ್ಪಿಸಬೇಕು. ಮುಂದಿನ ಶ್ಲೋಕದಲ್ಲಿ ಇದೇ ಅರ್ಥವನ್ನು ಪುಷ್ಟಿಗೊಳಿಸಿರುತ್ತದೆ. ಶರೀರವು ಸಾಯುವುದೆಂಬ ಕೊನೆಯ ವಿಕಾರವನ್ನು ಹೊಂದಿದ ಮಾತ್ರದಿಂದ ಹೇಗೆ ಆತ್ಮನಿಗೆ ಯಾವ ವಿಕಾರವೂ ಆಗುವುದಿಲ್ಲವೋ, ಹಾಗೆಯೇ ಶರೀರವು ಇರುವಾಗ ಅದಕ್ಕೆ ಶಸ್ತ್ರಾದಿಗಳಿಂದ ಗಾಯವಾದರೆ, ಆ ಶರೀರವು ಬೆಂಕಿಯಿಂದ ಸುಟ್ಟರೆ, ನೀರಿಂದ ನೆನೆದರೆ ಅಥವಾ ಗಾಳಿಯಿಂದ ಆರಿದರೆ ಆತ್ಮನಿಗೆ ಆ ಯಾವುದೊಂದು ವಿಕಾರವೂ ಆಗುವಂತಿಲ್ಲ. ಶರೀರಾದಿಗಳಿಗೆ ಆಗುವ ಗಾಯ, ಸುಡುವಿಕೆ ಮುಂತಾದವುಗಳಿಂದ ಆಗುವ ನೋವು ಆತ್ಮನಿಗೆ ಯಾವಾಗಲೂ ತಟ್ಟುವಂತೆ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ವಿಷಯಗಳಿಂದ ಆಗುವ ಸುಖ ದುಃಖಗಳು ಶಬ್ದಾದಿ ರೂಪನಲ್ಲದ ಆತ್ಮನಿಗೆ ಹೇಗೆ ತಾನೇ ತಟ್ಟುವವು? ಆತ್ಮನು ಎಂದೆಂದಿಗೂ ಯಾವ ವಿಕಾರವೂ ಆಗದ ಸ್ವಭಾವದವನು. ಆದ್ದರಿಂದ ಅವನು ನಿತ್ಯನು, ಸರ್ವಗತನು, ಸ್ಥಾಣು, ಅಚಲನು, ಸನಾತನನು ಎಂದು ನಿಶ್ಚಯಿಸಬೇಕು. ಆತ್ಮನನ್ನು ನಾಶಗೊಳಿಸುವುದು ಪಂಚಭೂತಗಳಿಂದಲೂ ಆಗುವ ಹಾಗಿಲ್ಲ. ಆದ್ದರಿಂದ ಇವನು ನಿತ್ಯನು, ಅಂದರೆ ಆತ್ಮನು ನಿತ್ಯನು. ಯಾವುದು ಪರಿಚ್ಛಿನ್ನವಾಗಿರುವುದೋ ಅದು ನಿತ್ಯವಾಗಿರಲಾರದು. ಈ ಆತ್ಮನು ನಿತ್ಯನಾಗಿರುವುದರಿಂದ ಸರ್ವಗತನು, ಸರ್ವವ್ಯಾಪಿಯೋ ಎಂದು ನಿಶ್ಚಯಿಸಬೇಕು. ಆದ್ದರಿಂದಲೇ ಈತನು ಸ್ಥಾಣು, ವಿಕಾರವಿಲ್ಲದೆ ಸ್ಥಿರವಾಗಿ ಇರುವವನು. ವಸ್ತುವಿನಲ್ಲಿ ವಿಕಾರವೇ ಇಲ್ಲದಿದ್ದರೆ ಅದು ಎಲ್ಲಿಗೂ ಹೋಗುವ ಹಾಗಿಲ್ಲವಷ್ಟೇ. ಈ ಆತ್ಮನು ಸ್ಥಿರನಾಗಿರುವುದರಿಂದಲೇ ಅಚಲನು. ಈ ಕಾರಣಗಳಿಂದಲೇ ಇವನು ಸನಾತನನು. ಈಚೆಗೆ ಈಚೆಗೆ ಯಾವುದೋ ಒಂದು ಕಾರಣದಿಂದಾಗಿ ಆತ್ಮನು ಉಂಟಾದವನಲ್ಲ. ಆತ ಯಾವಾಗಲೂ ಇರುವವನು, ಆದಿ ಅಂತ್ಯಗಳಿಲ್ಲದವನು. ಈ ಆತ್ಮನು ಅವ್ಯಕ್ತನಾಗಿರುತ್ತಾನೆ, ಯಾವ ಕರಣಗಳಿಗೂ ಗೋಚರನಲ್ಲ, ಅಚಿಂತ್ಯನಾಗಿರುತ್ತಾನೆ. ಮನಸ್ಸಿನಿಂದ ಅಂಥವನು ಇಂಥವನು ಎಂದು ಕಲ್ಪಿಸಿಕೊಳ್ಳುವುದಕ್ಕೆ ಬರುವವನಲ್ಲ. ಇವನಲ್ಲಿ ಯಾವ ಅವಯವಗಳು ಇಲ್ಲವಾದ್ದರಿಂದ ಅವಿಕಾರ್ಯನು. ಇವನನ್ನು ಹೊರಗಿನ ಯಾವುದಾದರೂ ವಸ್ತುವಿನಿಂದ ಮಾರ್ಪಡಿಸುವುದಕ್ಕೆ ಆಗುವ ಹಾಗಿಲ್ಲ. ಇದು ಆತ್ಮನ ತತ್ವ ಯಥಾತ್ಮ್ಯವನ್ನು ವಿವರಿಸುವ ಪ್ರಕರಣದ ಉಪಸಂಹಾರವು. ಈ ಪ್ರಕರಣದಲ್ಲಿ ಭಗವಂತನು ನತ್ವಂ ಶೋಚಿತುಮರ್ಹಸಿ ಎಂದು ಶೋಕಿಸಬಾರದು, ನೀನು ಶೋಕಿಸಬಾರದು
ಎಂದು ಮತ್ತೆ ಮತ್ತೆ ಹೇಳಿರುವುದನ್ನು ನಾವು ಲೆಕ್ಕಿಸಬೇಕು. ದೂರದಲ್ಲಿ ಬಿದ್ದಿರುವ ಹಗ್ಗವನ್ನು ಕಂಡು ಹಾವೆಂದು ನಡುಗುತ್ತಿರುವವನನ್ನು, ಅಯ್ಯ, ಅದು ಹಾವಲ್ಲ, ಹೆದರಬೇಡ ಎಂದು ಹೇಳಿ ಅದು ಹಗ್ಗವೇ ಎಂಬುದನ್ನು ಅನೇಕ ಕಾರಣಗಳಿಂದ ಗೊತ್ತುಪಡಿಸುತ್ತಾ ಮತ್ತೆ ಮತ್ತೆ ಹೆದರದಿರು ಎಂದು ಹೇಳುವುದಕ್ಕೆ ಸಮಾನವಾದ ವಾಕ್ಯವಿದು. ಅರ್ಜುನನ ಶೋಕಕ್ಕೆಲ್ಲ ಆತ್ಮಜ್ಞಾನವಿಲ್ಲದ್ದೇ ಕಾರಣವು. ಪ್ರಪಂಚದಲ್ಲಿ ಕಾಣಬರುವ ಶೋಕ ಕಾರಣಗಳು ಬೇರೆ ಬೇರೆಯಾಗಿರುವಂತೆ ತೋರುತ್ತಿದ್ದರು, ನಿಜವಾಗಿ ನೋಡಿದರೆ ಅಜ್ಞಾನವೇ ಅದಕ್ಕೆಲ್ಲ ಕಾರಣವು. ಆದ್ದರಿಂದ ಆತ್ಮನನ್ನು ಅರಿತುಕೊಳ್ಳುವುದೊಂದೇ ಸಂಸಾರ ದುಃಖಕ್ಕೆಲ್ಲ ಪರಿಹಾರವೆಂಬುದನ್ನು ಈ ವಾಕ್ಯವು ನೆನಪು ಕೊಡುತ್ತದೆ. ಆತ್ಮನು ಅನಿತ್ಯನು, ಪರಿಚ್ಛಿನ್ನನು, ವಿಕಾರಿಯು, ನಾಶವುಳ್ಳವನು ಎಂದು ಮುಂತಾಗಿ ತಿಳಿದಿರುವುದೇ ದುಃಖ ಮೂಲವಾದ ಅಜ್ಞಾನವು. ಈ ಮೂಲವನ್ನು ಕಿತ್ತು ಹಾಕುವುದಕ್ಕಾಗಿ ಭಗವಂತನು ಬೇರೆ ಬೇರೆಯ ಮಾತುಗಳಿಂದ ಆತ್ಮನು ನಿತ್ಯನೆಂದು, ಸರ್ವಗತನೆಂದು, ಅದ್ವಿತೀಯನೆಂದು, ಆನಂದ ಸ್ವರೂಪನೆಂದು ಮತ್ತೆ ಮತ್ತೆ ಅರ್ಜುನನಿಗೆ ನೆನಪು ಕೊಡುತ್ತಿದ್ದಾನೆ. ಆದ್ದರಿಂದ ಇಲ್ಲಿ ಯಾವ ಪುನರುಕ್ತಿಯ ದೋಷವೂ ಇರುವುದಿಲ್ಲ. ವಿಷಯವು ಸೂಕ್ಷ್ಮವಾಗಿರುವುದರಿಂದ ಅದನ್ನು ಹೀಗೆ ಮತ್ತೆ ಮತ್ತೆ ತಿಳಿಸುವುದು ಅನಿವಾರ್ಯವಾಗಿದೆ. ಇದು ಆತ್ಮತತ್ವ ವಿಚಾರದ ಪ್ರಕರಣವೇ ಎಂಬುದು ಸ್ಪಷ್ಟವಾಗಿರುತ್ತದೆಯಷ್ಟೇ. ಆತ್ಮನನ್ನು ಅರಿತುಕೊಂಡರೆ ಶೋಕವಿಲ್ಲವಾದ್ದರಿಂದ ನೀನು ತತ್ವವೇತ್ತನಾದರೆ ಶೋಕಕ್ಕೆ ಯಾವ ಕಾರಣವೂ ಇಲ್ಲ ಎಂಬುದನ್ನು ಬಿಡಿಸಿ ಹೇಳಿ ಶೋಕಕ್ಕೆ ಕಾರಣವಿಲ್ಲವೆಂಬುದನ್ನು ಗಟ್ಟಿಗೊಳಿಸುವುದಕ್ಕಾಗಿಯೇ ಪ್ರಾಸಂಗಿಕವಾಗಿ ಲೌಕಿಕ ದೃಷ್ಟಿಯನ್ನು ಅವಲಂಬಿಸಿ ಒಂದು ಮಾತನ್ನು ಆಡಿರುತ್ತಾನೆ. ನಾನು ಹೇಳಿದ ತತ್ವಜ್ಞಾನದ ಮಾತು ಹಾಗಿರಲಿ. ಸಾಮಾನ್ಯ ಜನರ ನಂಬಿಕೆಯನ್ನು ಅವಲಂಬಿಸಿದರೂ ದುಃಖಕ್ಕೆ ಕಾರಣವೇ ಇರುವುದಿಲ್ಲ. ಏಕೆಂದರೆ ಹುಟ್ಟು ಹೊಂದುಗಳನ್ನು ಪಡೆಯುವುದೇ ಆತ್ಮನ ಸ್ವಭಾವವೆಂಬುದು ಸಾಮಾನ್ಯರ ಭಾವನೆ. ಅದೇ ನಿಜವಾದರೆ ಶೋಕಿಸುವುದಕ್ಕೆ ಕಾರಣವೆಲ್ಲಿದೆ? ಏಕೆಂದರೆ ಲೋಕದಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಹುಟ್ಟಿದವನು ಸಾಯಲೇಬೇಕು ಮತ್ತು ಸತ್ತವನು ಹುಟ್ಟಲೇಬೇಕು. ಈ ಎರಡಕ್ಕೂ, ಈ ಹುಟ್ಟು ಸಾವುಗಳಿಗೆ ಪರಿಹಾರೋಪಾಯ ಇರುವುದಿಲ್ಲ. ಯಾವ ರೋಗಕ್ಕೆ ಚಿಕಿತ್ಸೆಯೇ ಇಲ್ಲವೋ ಅದನ್ನು ಅನುಭವಿಸಿಯೇ ತೀರಬೇಕಲ್ಲವೇ? ಎಲ್ಲಿಂದಲೋ ಬಂದು ನಡುವೆ ಕೆಲವು ಕಾಲದ ಮಟ್ಟಿಗೆ ತೋರಿಕೊಂಡಿದ್ದು ಕೊನೆಗೆ ಮರೆಯಾಗಿ ಎಲ್ಲಿಗೋ ಹೋಗಿಬಿಡುವುದೇ ಸರ್ವಭೂತಗಳ ಸ್ವಭಾವವಾದರೆ, ಅಂದರೆ ಸರ್ವ ಜೀವಿಗಳ ಸ್ವಭಾವವಾದರೆ ಅದಕ್ಕಾಗಿ ಶೋಕಿಸಿದರೆ ತಾನೇ ಸ್ವಭಾವವು, ಆ ಸಹಜ ಸ್ವಭಾವವು ಹೇಗೆ ಬದಲಾಗಿಸೀತು? ಆದ್ದರಿಂದಲೂ ನೀನು ಶೋಕಿಸಬಾರದು. ಇದು ಪ್ರಾಸಂಗಿಕವಾದ ಮಾತು. ಪ್ರಕೃತವಾದ ಆತ್ಮತತ್ವದ ದೃಷ್ಟಿಯಿಂದ ನೋಡಿದರಂತೂ ಯಾವ ದುಃಖಕ್ಕೂ ಯಾವ ಕಾರಣವೂ ಇರುವುದಿಲ್ಲ. ಆದರೆ ಆತ್ಮಜ್ಞಾನವೆಂದರೆ ಏನೆಂಬುದನ್ನು ಮಾತ್ರ ನಾವು ಮರೆಯದೇ ಇರಬೇಕು. ಏಕೆಂದರೆ ಆತ್ಮತತ್ವದ ವಿಷಯಕ್ಕೆ ಪಾರದರ್ಶಿಗಳೆನಿಸಿರುವವರು ಬಹು ವಿರಳ. ಆತ್ಮನೆಂಬುದು ನಮ್ಮಗಳ ಪಾಲಿಗೆ ಒಂದು ಅದ್ಭುತವಾದ ವಸ್ತು. ಅದರ ತಿಳುವಳಿಕೆಯು ಒಂದಿಷ್ಟು ಆದರೆ, ಅಬ್ಬಬ್ಬಾ, ಇಂಥ ಅಗಾಧವಾದ ಜ್ಞಾನವು ನನಗೆ ಉಂಟಾಗಿದೆ ಎಂದು ಜನರು ತಮ್ಮ ತಿಳುವಳಿಕೆಗೆ ತಾವೇ ಬೆರಗಾದವರಂತೆ ನಟಿಸುವರು. ಮತ್ತೊಬ್ಬರಿಗೆ ಆತ್ಮ ತತ್ವವನ್ನು ಹೇಳುವುದಕ್ಕೆ ಹೊರಡುವವರೂ ಅಷ್ಟೇ. ತಾವು ಒಂದಾನೊಂದು ಆಶ್ಚರ್ಯವನ್ನು ತಿಳಿಯ ಹೇಳುವವರಂತೆ ನೀವುಗಳು ತಿಳಿದುಕೊಳ್ಳಬೇಕಾದದ್ದು ಹೀಗೆ ಹಾಗೆ ಎಂದು ವರ್ಣಿಸಿ ಕೇಳುವವರನ್ನು ಬೆರಗುಗೊಳಿಸುವುದಕ್ಕೆ ಪ್ರಯತ್ನಿಸುವರು. ಕೇಳುವವರಂತೂ ತಾವು ಎಂದಿಗೂ ಅರಿಯದಂಥ ಅದ್ಭುತ ವಿಷಯವಿದೆಂದು ಬೆರಗಾಗಿಯೇ ಕೇಳುತ್ತಿರುವರು. ಆದರೆ ಇದು ಯಾರಿಗೆ ತಾನೇ ನಿಜವಾಗಿ ತಿಳಿದಿರುತ್ತದೆ? ಅದು ಮಾತ್ರ ನಿರ್ಧರಿಸಿ ಹೇಳುವುದು ಕಷ್ಟ. ತತ್ವವನ್ನು ಬಲ್ಲ ಮಹನೀಯರು
ಅವರಿಂದ ಅದನ್ನು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಕೇಳಿ ತಿಳಿದುಕೊಳ್ಳುವವರು ಅತ್ಯಂತ ವಿರಳ. ಅಂಥ ಗುರುಗಳು ಶಿಷ್ಯರು ಲೋಕಕ್ಕೆ ಆಶ್ಚರ್ಯಪ್ರಾಯರಾಗಿರುವರು. ಶ್ರೀರಾಮಕೃಷ್ಣರಲ್ಲಿಗೆ ವಿವೇಕಾನಂದರವರು ಬಂದು, ಸ್ವಾಮಿ, ತಾವು ದೇವರನ್ನು ನೋಡಿರುವಿರಾ ಎಂದು ಕೇಳಲು, ಹೌದಪ್ಪ, ನೋಡಿರುತ್ತೇನೆ, ಬಾ, ನಿನಗೂ ತೋರಿಸುತ್ತೇನೆ ಎಂದರಂತೆ. ಇಂಥ ಎದೆ ತಟ್ಟಿಕೊಂಡು ಹೇಳುವ, ಹೇಳಿದಂತೆ ಅನುಗ್ರಹಿಸುವ ಶಕ್ತಿಯುಳ್ಳ ಗುರುಗಳು, ಅದನ್ನು ತಿಳಿದುಕೊಳ್ಳಬೇಕೆಂದು ನಿಜವಾಗಿ ತವಕಿಸುತ್ತಿರುವ ಮುಮುಕ್ಷುಗಳು ನಮಗೆ ಎಷ್ಟು ಜನರು ಸಿಕ್ಕುತ್ತಾರೆ. ಜ್ಞಾನಿಗಳೆಂದರೆ ನಮಗಿಂತ ಅತ್ಯಂತ ವಿಲಕ್ಷಣವಾದ ವ್ಯವಹಾರವುಳ್ಳವರು ಎಂಬ ನಂಬಿಕೆಯು ನಮ್ಮಗಳಲ್ಲಿ ಹರಡಿಕೊಂಡು ಬಿಟ್ಟಿರುತ್ತದೆ. ಸಾಧು ವೇಷದವರು, ಯೋಗಿಗಳು, ಜಟಾಧಾರಿಗಳು, ಅದ್ಭುತ ಲೀಲೆಗಳನ್ನು ತೋರಿಸುವವರು, ಇಂಥವರನ್ನು ಹುಡುಕಿಕೊಂಡು ಹೋಗಿ ಮೋಸ ಹೋಗುವವರೇ ಬಹಳ ಮಂದಿ. ಜ್ಞಾನಿಗಳ ಗುರುತು ಯಾವುದು? ವಿಲಕ್ಷಣವಾದ ಉಡುಪನ್ನು ಧರಿಸುವುದು, ಗಡ್ಡ ಮೀಸೆಗಳನ್ನು ಬೆಳೆಸಿರುವುದು ಅಥವಾ ಬೋಳಿಸಿರುವುದು ಮುಂತಾದ ಬರಿಯ ಬಾಹ್ಯ ಚಿಹ್ನೆಗಳು ಯಾವ ಕೆಲಸಕ್ಕೂ ಬಾರವು. ಶಾಸ್ತ್ರ ಗ್ರಂಥಗಳಿಂದ ಓದಿ ಆರಿಸಿಕೊಂಡಿರುವ ಆತ್ಮ, ಅನಾತ್ಮ, ಸತ್ಯ, ಅಸತ್ಯ, ನಿರ್ವಿಕಾರ, ನಿರಂಜನ ಮುಂತಾದ ವೇದಾಂತದ ಪಾರಿಭಾಷಿಕ ಶಬ್ದಗಳನ್ನು ಬಳಸುತ್ತಾ ಶ್ರೋತೃ ಜನರನ್ನು ಬೆರಗುಗೊಳಿಸುವ ಕೌಶಲವೂ ಕೂಡ ಜ್ಞಾನದ ಹೆಗ್ಗುರುತಾಗಲಾರದು. ಪ್ರೈಮರಿ ಸ್ಕೂಲುಗಳಿಗಾಗಿ ಬರೆದಿರುವ ಕೆಲವು ಪಠ್ಯಪುಸ್ತಕಗಳಲ್ಲಿ ಭೌತಿಕ ವಿಜ್ಞಾನದ ಮತ್ತು ಆಚಾರ್ಯರುಗಳ ಉಪದೇಶದ ಸಾರವನ್ನು ಹುಡುಗರಿಗಾಗಿ ಬರೆದಿರುತ್ತಾರೆ. ಅವನ್ನು ಓದಿ ಪರೀಕ್ಷೆಯಲ್ಲಿ ಪಾಸು ಆಗಿರುವ ಹಸುಳೆಗಳು ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಎಷ್ಟೇ ಚಟುವಟಿಕೆಯಿಂದ ಕೊಡುತ್ತಿರಲಿ, ಅವರನ್ನು ಭೌತಿಕ ಶಾಸ್ತ್ರಜ್ಞರೆಂದಾಗಲಿ ಮತಾಚಾರ್ಯರೆಂದಾಗಲಿ ನಾವು ಎಂದಾದರೂ ಭಾವಿಸುವೆವೇ? ಇಲ್ಲ. ಹೀಗಾದ ಮೇಲೆ ವೇದಾಂತ ಪುಸ್ತಕದ ಜ್ಞಾನವಿರುವವರನ್ನು ಜ್ಞಾನಿಗಳೆಂದು ಹೇಗೆ ತಾನೇ ಕರೆಯಬಹುದು? ಆತ್ಮಜ್ಞಾನವೆಂಬುದು ಭಗವಂತನು ತಾನೇ ಅರ್ಜುನನಿಗೆ ಉಪದೇಶ ಮಾಡಿರುವಂತಹ ಅನುಭವಾಮೃತವು. ಅದನ್ನು ಪೂರ್ಣವಾಗಿ ದಕ್ಕಿಸಿಕೊಳ್ಳಬೇಕಾದರೆ ಅದಕ್ಕೆ ತಕ್ಕ ಅಧಿಕಾರವನ್ನು ಪಡೆದಿರಬೇಕು. ಅರ್ಜುನನಂತಹ ದೈವ ಸಂಪತ್ತಿನ ಶಿಷ್ಯನೂ ಕೂಡ ಈ ತತ್ವಜ್ಞಾನವನ್ನು ನೇರಾಗಿ ಅರಗಿಸಿಕೊಳ್ಳುವುದಕ್ಕೆ ಶಕ್ತನಾಗಿಲ್ಲವೆಂಬುದು, ಜ್ಞಾನಾಧಿಕಾರವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಅವಶ್ಯವಾಗಿರುವ ಮತ್ತೊಂದು ಸುಲಭ ಸಾಧನವನ್ನು ಮುಂದೆ ಭಗವಂತನು ಉಪದೇಶಿಸಿರುವುದರಿಂದಲೇ ವ್ಯಕ್ತವಾಗುತ್ತದೆ. ಹೀಗಿರುವಲ್ಲಿ ಕಲಿಯುಗದವರಾದ ಹೀನ ವೀರ್ಯರಾದ ಕರ್ಮವೇ ಮುಂತಾದ ಸಾಧನ ಸಂಪತ್ತಿಲ್ಲದ ನಮ್ಮಗಳ ಪಾಡೇನು? ಆದ್ದರಿಂದ ಇದುವರೆಗೆ ಭಗವಂತನು ಹೇಳಿರುವ ಆತ್ಮಜ್ಞಾನವೆಂಬುದು ಮುಮುಕ್ಷುಗಳಾದವರು, ಅಂದರೆ ಮೋಕ್ಷಾಪೇಕ್ಷಿಗಳಾದವರು ಮುಂದಿಟ್ಟುಕೊಳ್ಳಬೇಕಾದ ಗುರಿ ಎಂದು ಭಾವಿಸಬೇಕೇ ಹೊರತು 2 ಗೀತೆಯ ಶ್ಲೋಕಗಳು, 4 ವೇದಾಂತದ ಪಾರಿಭಾಷಿಕ ಶಬ್ದಗಳು ತಿಳಿದ ಮಾತ್ರದಿಂದ ನಮಗೆ ಸಾಕ್ಷಾತ್ತಾಗಿ ಆ ಜ್ಞಾನವೇ ಆಗಿಬಿಟ್ಟಿದೆ ಎಂಬ ಭ್ರಾಂತಿಗೆ ನಾವು ಸಿಕ್ಕಿಕೊಳ್ಳಬಾರದು. ಯಾವ ಆಸ್ತಿಕ ಜನರು ಈ ದೃಷ್ಟಿಯಿಂದ ಗೀತೆಯನ್ನು ಓದುವರೋ ಅವರಿಗೆ ಇದುವರೆಗೆ ಹೇಳಿರುವ ಜ್ಞಾನವು ಪರೋಕ್ಷವಾಗಿಯಾದರೂ ಒಂದಿಷ್ಟು ತಿಳಿಯುವುದು, ಅಥವಾ ಇದಕ್ಕೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ತವಕಿಸುತ್ತಿರುವುದರಿಂದ ಅವರಿಗೆ ಭಗವಂತನು ಉಪದೇಶಿಸುವ ಕರ್ಮಯೋಗಾದಿ ಸಾಧನಗಳ ಮರ್ಮವು ಒಂದಿಷ್ಟಾದರೂ ಮನವರಿಕೆಯಾಗುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.